ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಚಲುವರಾಯಸ್ವಾಮಿ ನಡುವೆ ಕಾರು ಸಮರ ಜೋರಾಗಿದೆ. ಸಂಸದೆ ಸುಮಲತಾ ಬಳಸಿದಂಥ ಕಾರಿನ ವಿಚಾರಕ್ಕೆ ಈ ಜಟಾಪಟಿ ಜೋರಾಗಿದೆ. ಚಲುವರಾಯಸ್ವಾಮಿ ಅವರ ಹೇಳಿಕೆಗೆ ಟಾಂಟ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಸುಮಲತಾ ಅವರ ಕಾರನ್ನು ಇವರು ಬಳಸ್ತಾ ಇಲ್ಲ, ಇವರು ಹತ್ತಲ್ಲ ಅಂತ ಹೇಳಿದ್ದಾರೆ. ಏನಪ್ಪ ಬಳಸ್ಬಿಟ್ರೆ, ಹೊಸ ಕಾರ್ ಕೊಡಿಸೋವರೆಗೂ ಬಳಸ್ರಿ ಅಂತ ಹೇಳಿದ್ರೆ ಸುಮಲತಾ ಅವ್ರ ಕಾರ್ ಬಳಸಿದ್ದಾರೆ, ನಾನು ಬಳಸಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರಲ್ಲ. ಸ್ವಲ್ಪ ಹೊಸ ಕಾರ್ ಕೊಡಿಸೋವರೆಗೂ ನಾವು ಅದನ್ನು ಬಳಸಿದ್ದೀವಿ. ಹಿಂದೆ ನಮಗೂ ಬೇರೆ ಶಾಸಕರು ಕಾರ್ ಕೊಟ್ಟಿದ್ದರು, ಸಚಿವರು ಕಾರ್ ಕೊಟ್ಟಿದ್ದರು, ನಾವು ಅದನ್ನು ಬಳಸಿಲ್ವಾ? ಇವ್ರಿಗೇನಂತ ಪ್ರತಿಷ್ಠೆ ಅಂಥೇಳಿ ಒಂದು ಕಡೆ ಚಲುವರಾಯಸ್ವಾಮಿ ಅವರು ಮಾತಾಡಿದರು. ಇದೇ ಹೇಳಿಕೆಗೆ ಕುಮಾರಸ್ವಾಮಿ ಅವರು ಇವತ್ತು ನಾನೆಲ್ಲಪ್ಪ ಹೇಳಿದ್ದೀನಿ ಸುಮಲತಾ ಅವ್ರು ಬಳಸಿರುವಂಥ ಕಾರ್ ಹತ್ತಲ್ಲ ಅಂತ, ಆ ವಿಚಾರವನ್ನೇ ಪ್ರಸ್ತಾಪ ಮಾಡಿಲ್ಲ ನಾನು. ಚಲುವರಾಯಸ್ವಾಮಿ ಅವರು ಈ ಥರ ಯಾಕೆ ಮಾತಾಡಿದ್ರು? ಈ ವಿಚಾರ ಚಲುವರಾಯಸ್ವಾಮಿ ಅವರಿಗೆ ಹೇಗೆ ಹೋಗಿದೆಯೋ ನನಗೆ ಗೊತ್ತಿಲ್ಲ. ಆ ಕಾರ್ ತಗೊಳ್ಳಲ್ಲ ಅಂತ ನಾನು ಲೆಟ್ರ್ ಬರೆದಿದ್ದೀನಿ ಯಾರಿಗಾದರೂ. ಸರ್ಕಾರಿ ಕಾರಪ್ಪ ಅದು, ನಮ್ಮಪ್ಪನ ಮನೆ ಆಸ್ತಿನ ಅದು. ನಾನು CM ಆಗಿದ್ದಾಗ ಸರ್ಕಾರಿ ಕಾರು ಡ್ರೈವರ್ ಸಂಬಳ ತಗೊಂಡೇ ಇಲ್ಲ ನಾನು. ಈ ವಿಚಾರವನ್ನು ಚಿಲ್ಲರೆ ರಾಜಕೀಯಕ್ಕೋಸ್ಕರವಾಗಿ ಬಳಸುವಂತಹ ಅವಶ್ಯಕತೆ ಇಲ್ಲ. ನಾನು ಅಧಿಕಾರದಲ್ಲಿ ಎಲ್ಲಿವರೆಗೂ ಇರ್ತೀನೋ ಅಲ್ಲಿವರೆಗೂ ಒಂದು ಶಾಶ್ವತ ಕಾರ್ ಕೊಡಿ ಅಂತ ಕೇಳಿರೋದು ಅವರು. ಯಾರು ಬಳಸಿದ್ದಾರೆ? ನನಗೆ ಬೇಡ ಅಂತ ನಾನು ಹೇಳಿಲ್ಲ. ಏನೋ ಮಾತಾಡ್ಕೊಂಡಿದ್ದಾರೆ, ಮಾತಾಡಲಿ, ಅದಕ್ಕೆಲ್ಲ ಉತ್ತರ ಕೊಡಲ್ಲ. ಯಾರನ್ನ ಮೆಚ್ಚಿಸೋದಕ್ಕೆ ನಾನು ಕೆಲಸ ಮಾಡೋಕ್ಕಾಗಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ನೋಡಿ, ನಾನು ಅವ್ರ ಕಾರು ಇವ್ರ ಕಾರು ಹತ್ತಲ್ಲ ಅಂತ ಎಲ್ಲೂ ಹೇಳೇ ಇಲ್ಲ. ನಾನು ಆ ವಿಷಯನೇ ಪ್ರಸ್ತಾಪ ಮಾಡಿಲ್ಲ. ಅವ್ರಿಗೆ ಆಗೋಯ್ತೋ ಗೊತ್ತಿಲ್ಲ. ನಾನು ಪತ್ರ ಬರ್ತೀನಿ, ಆ ಕಾರ್ ನಾನು ತಗೊಳ್ಳಲ್ಲ, ಯೂಸ್ ಮಾಡಲ್ಲ ಅಂತ. ಅದೇ ನಮ್ಮ ಅಪ್ಪನ ಆಸ್ತಿನ ಅದು, ಸರ್ಕಾರಿ ಕಾರು. ಅಧಿಕಾರ ಇದ್ದಾಗ ಕೊಟ್ಟಿದ್ದು. ನಾನು ಮುಖ್ಯಮಂತ್ರಿ ಇದ್ದಾಗ 2 ಬಾರಿ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗ ಸರ್ಕಾರಿ ಕಾರ್ನೇ ತಗೊಳ್ಳಿಲ್ಲ, ಡ್ರೈವರ್ನೂ ತಗೊಳ್ಳಿಲ್ಲ, ನಾನು ಸಂಬಳನೂ ಸರ್ಕಾರದಿಂದ ತಗೊಳ್ಳಿಲ್ಲ. ಆ ರೀತಿ ಕೆಲಸ ಮಾಡಿರೋನು. ಇದನ್ನು ಚಿಲ್ಲರೆ ರೀತಿಯಲ್ಲಿ ಈ ವಿಷಯಗಳನ್ನು ರಾಜಕೀಯವಾಗಿ ಬೆರೆಸ್ತಕ್ಕಂಥದ್ದು ಇದೆಯಲ್ಲ, ಅದರ ಅವಶ್ಯಕತೆ ಇಲ್ಲ. ನಾನು ಹೇಳದಂಥದ್ದು, ಸರ್ಕಾರಕ್ಕೆ ಯಾವುದಾದ್ರೂ ನೀವು ತೀರ್ಮಾನ ಮಾಡೋದಾದರೆ ಯಾವುದಾದ್ರು ಒಂದು ವೆಹಿಕಲ್ನ ನನಗೆ ಇದು ಶಾಶ್ವತವಾಗಿ ಕೊಡಬೇಕು, ನಾನಿರೋವರೆಗೆ ಅಧಿಕಾರದಲ್ಲಿ ಉಪಯೋಗ ಮಾಡಲಿಕ್ಕೆ. ಅದನ್ನು ಹೇಳಿದ್ದೇನೆ ಹೊರತು ನಾನು ಅವ್ರು ಯಾರೋ ಯೂಸ್ ಮಾಡಿದರು, ಇವ್ರು ಯಾರೋ ಯೂಸ್ ಮಾಡಿದರು, ಆ ಕಾರ್ ಹತ್ತಲ್ಲ ಈ ಕಾರ್ ಹತ್ತಲ್ಲ ಅಂತ ಹೇಳಿದ್ರು ಅಂತೇಳಿ ಇದೆಯಲ್ಲ. ಇಂಥ ಸಣ್ಣ ವಿಷಯವನ್ನು ಇವತ್ತು ಚರ್ಚೆ ಮಾಡ್ತಕ್ಕಂಥ ಈ ಸಂಸ್ಕೃತಿ ಇದೆಯಲ್ಲ, ಇದನ್ನು ಬಿಡೋದು ಒಳ್ಳೆಯದು. ಗೊತ್ತಿಲ್ಲ, ಅದ್ರ ಬಗ್ಗೆ ಚರ್ಚೆ ಬೇಡ ಬಿಡಿ. ಈಗ ಪಾಪ ಏನೋ ಮಾತನಾಡ್ಕೊತಾರೆ, ಅದಕ್ಕೆಲ್ಲ ನಾನು ಉತ್ತರ ಯಾಕೆ ಕೊಡ್ತಾ ಹೋಗ್ಬೇಕು? ನನ್ನ ಆತ್ಮಕ್ಕೆ ನಾನು ಕೆಲಸ ಮಾಡಬೇಕು, ಆತ್ಮಸಾಕ್ಷಿಗೆ. ಅವ್ರನ್ನ ಮೆಚ್ಚಿಸೋಕ್ಕೋ ಇಲ್ಲ ಇನ್ಯಾರು